ಹಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಇಸ್ವಿಗಳನ್ನು ಇಯರ್ಸನ್ನು ನೋಡೋಣ. 1912 ದೆಹಲಿ ಪಿತೂರಿ ಪ್ರಕರಣ. 1913 ಗದರ್ ಪಕ್ಷವನ್ನು ಸ್ಥಾಪಿಸಲಾಯಿತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. 1913 ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಅವರ ಕೃತಿಯಾದ ಗೀತಾಂಜಲಿ ಪುಸ್ತಕಕ್ಕೆ. 1914 ಹಿಂದೂ ಜರ್ಮನ್ ಪಿತೂರಿ. 1915 ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧಿ ಭಾರತಕ್ಕೆ ಮರಳಿ ಬಂದರು ಜನವರಿ 9ರಂದು. 1916 ಲಕ್ನೋ ಒಪ್ಪಂದ. 1917 ಚಂಪಾರಣ್ಯ ಸತ್ಯಾಗ್ರಹ. ಗಾಂಧೀಜಿಯವರ ಇದು ಮೊದಲ ಸತ್ಯಾಗ್ರಹವಾಗಿದೆ. ಚಂಪಾರಣ್ಯ 1917ರಲ್ಲಿ. 1918 ಖೇಡಾ ಸತ್ಯಾಗ್ರಹ ಮತ್ತು ಅಹಮದಾಬಾದ್ ವಿಲ್ ಸ್ಟ್ರೈಕ್. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದು ಏಪ್ರಿಲ್ 13ರಂದು ನಡೆಯಿತು. 1919 ಮೊಂಟಾಗೋ ಜೇಮ್ಸ್ಫರ್ಡ್ ಸುಧಾರಣೆಗಳು. ಮೊಂಟಾಗೋ ಜೇಮ್ಸ್ಫರ್ಡ್ ಸುಧಾರಣೆಗಳು. 1919 ರೌಲತ್ ಕಾಯ್ದೆ ಅಂಗೀಕಾರ ಮಾಡಲಾಯಿತು. ಯಾರಪ್ಪ ಅಂದರೆ ಡಯಾರ್ಕಿ ಅವರು. 1920 ಅಸಹಕಾರ ಚಳುವಳಿ. 1920 ಖಿಲಾಫತ್ ಚಳುವಳಿ. 1922 ಚೌರಿ ಚೌರಾ ಘಟನೆ. 1924 ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ರಚನೆ. 1925 ಕಾಕೋರಿ ಪಿತೂರಿ. 1925 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸ್ಥಾಪನೆ. 1925ರಲ್ಲಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಯಿತು. 1927 ಮಹಡ್ ಸತ್ಯಾಗ್ರಹ. 1927 ಸೈಮನ್ ಆಯೋಗ. 1928 ಬಾರ್ಡೋಲಿ ಸತ್ಯಾಗ್ರಹ. 1929 ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅವರಿಂದ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ದಾಳಿ. 1929 ಪೂರ್ಣ ಸ್ವರಾಜ್ಯ ನಿರ್ಣಯ. 1930 ಉಪ್ಪಿನ ಸತ್ಯಾಗ್ರಹ, ನಾಗರಿಕ ಅಸಹಕಾರ ಚಳವಳಿ, ದಂಡಿ ಸತ್ಯಾಗ್ರಹ ಪ್ರಾರಂಭ. 1930 ಮೊದಲ ದುಂಡು ಮೇಜಿನ ಸಮ್ಮೇಳನ. 1931 ಗಾಂಧಿ ಇರ್ವಿನ್ ಒಪ್ಪಂದ. 1931 ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ಹುತಾತ್ಮರಾದರು. 1931 ಎರಡನೇ ದುಂಡು ಮೇಜಿನ ಸಮ್ಮೇಳನ. ಪೂನಾ ಒಪ್ಪಂದ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ. 1932 ಮೂರನೇ ದುಂಡು ಮೇಜಿನ ಸಮ್ಮೇಳನ ಭಾರತದಲ್ಲಿ. 1935 ಭಾರತ ಸರ್ಕಾರ ಕಾಯ್ದೆ. 1939 ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ. ಇದು ಸುಭಾಷ್ ಚಂದ್ರ ಅವರು ಸ್ಥಾಪನೆ ಮಾಡ್ತಾರೆ. 1940 ಆಗಸ್ಟ್ ಕೊಡುಗೆ. 1942 ಕ್ರಿಪ್ಸ್ ಮಿಷನ್ ಆಗಮನ. 1942 ಭಾರತ ಬಿಟ್ಟು ತೊಲಗಿ ಚಳುವಳಿ ಅಥವಾ ಕ್ವಿಟ್ ಇಂಡಿಯಾ ಚಳುವಳಿ. 1942 ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದರು. 1944 ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧಿಯನ್ನು ರಾಷ್ಟ್ರಪಿತ ಎಂದು ಕರೆಯುತ್ತಾರೆ. 1945 ತೈವಾನ್ನಲ್ಲಿ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಮರಣ. 1945 ವೇವಲ್ ಯೋಜನೆ ಹಾಗೂ ಸಿಮ್ಲಾ ಸಮ್ಮೇಳನ. 1946 ರಾಯಲ್ ಇಂಡಿಯನ್ ನೇವಿ ದಂಗೆ. 1946 ಕ್ಯಾಬಿನೆಟ್ ಮಿಷನ್. 1946 ಡೈರೆಕ್ಟ್ ಆ್ಯಕ್ಷನ್ ಡೇ, ಗ್ರೇಟ್ ಕೋಲ್ಕತ್ತಾ ಹತ್ಯೆಗಳಾಗ್ತವೆ. 1947 ಬ್ರಿಟಿಷರ ಆಳ್ವಿಕೆಯಿಂದ ಪಾಕಿಸ್ತಾನ ಸ್ವತಂತ್ರ ಆಗಸ್ಟ್ 14ರಂದು. 1947 ಬ್ರಿಟಿಷ್ ಆಳ್ವಿಕೆಯಿಂದ ಭಾರತ ಸ್ವತಂತ್ರ ಆಗಸ್ಟ್ 15ರಂದು. 1948 ಮಹಾತ್ಮ ಗಾಂಧಿ ಅವರನ್ನು ನಾಥೂರಾಮ್ ಗೋಡ್ಸೆ ಹತ್ಯೆ ಮಾಡಿದ ಜನವರಿ 30ರಂದು. 1950 ಭಾರತ ಗಣರಾಜ್ಯವಾಯಿತು. ಅದನ್ನ ಗಣರಾಜ್ಯ ದಿನ ಎಂದು ಜನವರಿ 26ರಂದು ಆಚರಣೆ ಮಾಡ್ತೇವೆ. 1951-52 ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದವು. 1956 BR ಅಂಬೇಡ್ಕರ್ ಅವರು 60,000 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು. 1962 ಪೋರ್ಚುಗೀಸ್ ಭಾರತದಿಂದ ದೀವು, ದಮನ್ ಮತ್ತು ಗೋವಾವನ್ನು ಭಾರತ ವಶಪಡಿಸಿಕೊಂಡಿತು. 1964
ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಒಂದು ನಿಧನ. 1965 ಕಾಶ್ಮೀರ ವಿಚಾರವಾಗಿ ಪಾಕಿಸ್ತಾನದೊಂದಿಗೆ ಎರಡನೇ ಯುದ್ಧ. 1966 ತಾಸ್ಕೆಂಟ್ನಲ್ಲಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಿಗೂಢ ಸಾವು. 1966 ನೆಹರು ಪುತ್ರಿ ಇಂದಿರಾ ಗಾಂಧಿ ಪ್ರಧಾನಿಯಾಗುತ್ತಾರೆ. 1969 14 ಪ್ರಮುಖ ಖಾಸಗಿ ಬ್ಯಾಂಕ್ಗಳ ರಾಷ್ಟ್ರೀಕರಣವಾಗುತ್ತೆ. 1969 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಥಾಪನೆ ಆಗಸ್ಟ್ 15. ಇದರ ಕೇಂದ್ರ ಕಚೇರಿ ಬೆಂಗಳೂರು. 1971 ಪಾಕಿಸ್ತಾನದೊಂದಿಗಿನ ಮೂರನೇ ಯುದ್ಧ ಬಾಂಗ್ಲಾದೇಶ್ ರಚನೆಯಲ್ಲಿ ಕೊನೆಗೊಂಡಿತು. 1974 ಭಾರತ ಸ್ಮೈಲಿಂಗ್ ಬುದ್ಧ ಅಣುಬಾಂಬ್ ಪರೀಕ್ಷೆ ಮೊದಲ ಸಾಧನೆ. 1977 ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋಲುತ್ತದೆ. 1977 ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. 1977 ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ GK ಬೆಸ್ಟ್ ಒನ್ ಹಾಗೂ ಫೇಸ್ಬುಕ್ಕನ್ನು ಫಾಲೋ ಮಾಡಿ. ನಮ್ಮದು 2 ಯೂಟ್ಯೂಬ್ ಚಾನಲ್ ಇದೆ, ಒಂದು GK ಬೆಸ್ಟ್ ಒನ್ ಹಾಗೂ ಇನ್ನೊಂದು MHNB24. ಎರಡೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದರ ಕೂಡ ಶೇರ್ ಮಾಡಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ಕೂಡ ನಮ್ಮದು GK ಬೆಸ್ಟ್ ಒನ್ ಅಂತಿದೆ. ಸೊ ನೀವು ಫಾಲೋ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್. कट कर कट स्टॉप स्टॉप